ಇವತ್ತು ಬೆಳಗ್ಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಫ್ರೆಂಡ್ ತೋಟದ ಹತ್ರ ಹೋಗಿದ್ರೆ ಎಷ್ಟು ಜನಪ್ಪ ಅಂತಂದರೆ ಕರೆಕ್ಟಾಗಿ 5 ಜನ ಕೂಡ ಹೋಗಿದ್ದೆ. ನನ್ನ ಫ್ರೆಂಡ್ ಎರಡು 4 ಟ್ಯಾಕ್ಟ್ರಿ ಲೋಡು ಗೊಬ್ಬರ ಕೂಡ ತರಿಸಿದ್ನೋ. ಒಂದು ಟ್ಯಾಕ್ಟ್ರಿ ಲೋಡ್ ಬಂದು 3,500 ರೂಪಾಯಿ ಅಂತೆ. ಸೆರೆಮುಟ್ಟಿದ್ದೆ ನಾವು ಇವತ್ತು ಹೋಗ್ಬಿಟ್ಟು ಏನಕ್ಕಪ್ಪ ಅಂತಂದರೆ ಗೊಬ್ಬರನ ಶೆಲ್ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ಸೆರೆಮುಟ್ಟಿದ್ದು ನನ್ನ ಫ್ರೆಂಡ್ ಒಬ್ಬನು ಬುಟ್ಟಿಗೆ ತುಂಬ್ತಾ ಇದ್ರೆ ಇನ್ನೊಬ್ಬ ಫ್ರೆಂಡ್ ಅದನ್ನು ಎತ್ಕೊಂಡು ಕೂಡ ಹೋಗ್ತಾ ಇದ್ನೋ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನನ್ನ ಫ್ರೆಂಡು ಇನ್ನೊಬ್ಬನು ತಲೆಕ ನೋವಾಗಬಾರ್ದು ಅಂದ್ಬಿಟ್ಟು ಗೊಂಚಿಲ್ ಕೂಡ ರೆಡಿ ಮಾಡ್ಕೊಂಡಿದ್ನೋ. ಯಾಕಂತಂದರೆ ಗೊಂಚಿ ಮೇಲೆ ಇಟ್ಕೊಂಡ್ರೆ ಎಷ್ಟೇ ತೂಕ ಇದ್ರೂ ತಲೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ. ಸೇಮ್ ಟೌನ್ ಜೊತೆಗೆ ನಾನು ಕೂಡ ಎತ್ಕೊಂಡು ಹೋಗ್ತಾ ಇದ್ದೆ. ಇದನ್ನೆಲ್ಲ ಹಾಕೋ ಟೈಮ್ ನೋಡಿದ್ರೆ ನಿಮಗೂ ಗೊತ್ತಿದ್ದಂಗೆ ಬೆಳಗ್ಗೆ 11 ಗಂಟೆ ಕೂಡ ಆಗೇ ಇತ್ತು. ಸೆರೆಮುಟ್ಟಿತ್ತು ಶಿಲ್ಲಿರೋ ಗೊಬ್ಬರ ಈ ಥರ ಇತ್ತು. ನೀವು ಬೇಕಾದರೆ ಅಬ್ಸರ್ವ್ ಮಾಡ್ಬೋದು. 2 ಟ್ಯಾಕ್ಟ್ರಿ ಲೋಡು ಮಾತ್ರ ಖಾಲಿ ಮಾಡಾಕಿದ್ರೆ ಶಿಲ್ಲಿರೋ ಬೈಲು ತೋರಿಸೋಣ ಅಂತ ನೀವು ಕೇಳಿದಾಗ ಈ ಥರ ಐತೆ ಶಿಲ್ಲಿರೋ ಬೈಲು. ಸೆರೆಮುಟ್ಟಿದ್ದೆ ಅದನ್ನೆಲ್ಲ ಕೆಲಸ ಎಲ್ಲ ಮುಗ್ದಿದ್ದಾದ್ಮೇಲೆ ಬುಟ್ಟಿಗಳು ಮತ್ತು ಶೆನ್ಕಿಗಳೆಲ್ಲ ಎತ್ಕೊಂಡೋಗಿ ಒಂದು ಹತ್ರ ಇಕ್ಬೇಕಾಗಿತ್ತು. ಸೆರೆಮುಟ್ಟಿದ್ದು ಹಂಗೆ ಶೆನ್ಕಿಲ್ದಾಗ ಮಣ್ಣೆಲ್ಲ ತೆಗೆದ್ಬಿಟ್ಟು ಎತ್ತಿ ಬುಟ್ಟಿಗಳತ್ತ ಒಂದು ಹತ್ರ ಸೇರಿಸಿದ್ರೆ ಅದಾಗಿದ್ದಾದ್ಮೇಲೆ ನನ್ನ ಫ್ರೆಂಡ್ ಇವತ್ತು ಇಡ್ಲಿನೂ ಮತ್ತು ಪಲಾವ್ ಕೂಡ ತರಿಸಿದ್ನೋ. ನಾನು ನನ್ನ ಫ್ರೆಂಡ್ಸ ಅದನ್ನೆಲ್ಲ ಹೊಟ್ಟೆ ತುಂಬ ಕೂಡ ತಿಂದರೆ ಅದೆಲ್ಲ ತಿಂದ್ಬಿಟ್ಟಿದ್ದೆ. ನಾವು ಬಂದಿದ್ದೆ ತಿರ್ಗಾ ತೋಟಕ್ಕೆ. ಯಾಕಪ್ಪ ಅಂತಂದರೆ ಗೊಬ್ಬರ ಶೆಲ್ ಕೊಡಬೇಕಾಗಿತ್ತು. ಯಾವುದಪ್ಪ ಗೊಬ್ಬರ ಅಂತಂದರೆ ಇದು 20-20 ಮತ್ತು DAP ಮತ್ತು ಪೋರೇಟ್ ಕೂಡ ಶೆಲ್ಬೇಕಾಗಿತ್ತು. ಈ ಕಡೆ ನಮ್ಮ ಫ್ರೆಂಡವ್ರ ಅಪ್ಪನೂ ಕೂಡ ಇದ್ನೋ. ನಮ್ಮ ಫ್ರೆಂಡವ್ರ ಅಪ್ಪನ ಕೂಡ ಗೊಬ್ಬರ ಒಂದು ಬಕೆಟಾಗಿ ಹಾಕೊಂಡು ಕ್ಲೀನಾಗಿ ಕೂಡ ಶೆಲ್ಕೊಂಬತ್ತಾ ಇದ್ನೋ. ಎಷ್ಟು ಮೂಟೆ ಆಗ್ತಾಯಿದ್ರಪ್ಪ ಇವತ್ತಂದರೆ ನಾವು ಕರೆಕ್ಟಾಗಿ 1 ಎಕರೆ ಬೈಲ್ಕ ಕರೆಕ್ಟಾಗಿ 5 ಮೂಟೆ ಗೊಬ್ಬರ ಕೂಡ ಶೆಲ್ತಾ ಇದ್ದೀರಿ ಎಲ್ಲ ಮಿಕ್ಸ್ ಮಾಡಿಕೊಂಡು. ಅದಾಗಿದ್ದಾದ್ಮೇಲೆ ಶೆಲ್ಲಿರೋ ಬೈಲು ನೋಡ್ಬೋದು ನೀವು ಈ ಥರ ಬೀಳ್ತಾ ಇರ್ತದೆ ಗೊಬ್ಬರ. ಅದಾಗಿದ್ದಾದ್ಮೇಲೆ ನಾನು ಪೋರೇಟ್ ಕೂಡ ಶೆಲ್ಕೊಂಬತ್ತಾ ಇದ್ದೆ. ಪೋರೇಟ್ ಏನಕ್ಕಪ್ಪ ಯೂಸ್ ಅಂತಂದರೆ ಗೆಲ್ದುಡುಗಳು ಮತ್ತು ಗಾಲ್ದುಡುಗಳು ಮತ್ತು ಅದಿದ್ದು ಏನನ್ನ ಹುಳುಗಳೇನಿದ್ರೆ ಎಲ್ಲ ಸತ್ತೋಗ್ತೈತೆ. ಅದಕ್ಕೋಸ್ಕರ ಈ ಪೋರೇಟ್ ಹಾಕೋದು. ಮತ್ತು ಗಿಡ ಊತಾಗೂ ಗಿಡಕ್ಕೆ ತೊಂದರೆ ಆಗಲ್ಲ. ಅದಕ್ಕೋಸ್ಕರ ಸೇಮ್ ಟು ಶೆಲ್ಲಿದೆಲ್ಲ ಆಗಿದ್ದಾದ್ಮೇಲೆ ಹಂಗೆ ಟ್ಯಾಕ್ಟ್ರಿ ಕೂಡ ಬಂದಿತ್ತು ರೋಟ್ ಹೊಡ್ಯಾಕ, ಇದು ಬೆಡ್ ಹೊಡ್ಯಾಕ. ಇದು ಎಷ್ಟಪ್ಪ ಅಂತಂದರೆ ಅವರ್ಕ 3,000 ಕೂಡ ತಗೊತಾರೆ. ನನ್ನ ಫ್ರೆಂಡ್ ಇವತ್ತು ಎಷ್ಟು ಬೆಡ್ ಬಿದ್ದೈತಪ್ಪ ಅಂತಂದರೆ ಕರೆಕ್ಟಾಗಿ 51 ಬೆಡ್ ಕೂಡ ಬಿದ್ದೈತೆ 1 ಎಕರೆ ಬೈಲ್ಕ. ಸೆರೆಮುಟ್ಟಿದ್ದು ನೀವು ನೋಡ್ಬೋದು ಬೆಡ್ ಯಾವ ರೇಂಜ್ ಹೊಡಿತಾವ್ರಂತ. ಇದು ಎಷ್ಟು ಅಡಿಗೆ ಬೆಡ್ ಹೊಡಿತದೆ ಅಂದರೆ ಕರೆಕ್ಟಾಗಿ 4 ಅಡಿಗೆ ಬೆಡ್ ಹೊಡಿತಾ ಇರೋದು. ಸೆರೆಮುಟ್ಟಿದ್ದು ಆವಾಗ ಸ್ವಲ್ಪ ರಿಪೇರಿ ಕೂಡ ಆಗ್ತಾಯಿತ್ತು. ರಿಪೇರಿ ಅಂತಂದರೆ ನಿಟ್ಟು ಬೋಲ್ಟ್ಗಳು ಸ್ವಲ್ಪ ಲೂಸ್ ಆಗ್ತಾಯಿತ್ತು. ಆ ಲೂಸ್ ಆದಾಗ ಬೆಡ್ಡು ಕರೆಕ್ಟಾಗಿ ಬರಲ್ಲ. ಅದಕ್ಕೋಸ್ಕರ ಅದು ಕ್ಲೀನಾಗಿ ಬರಬೇಕು ಅಂದ್ಬಿಟ್ಟಿದ್ದೆ. ಐರನ್ ಸ್ಪನ್ನರ್ದಾಗ ಕೂಡ ಟೈಟ್ ಮಾಡ್ತಾ ಇದ್ನೋ. ನಾವು 4 ಕಡೆ ಒಂದು ಕೋಲ್ ಕೂಡ ರೆಡಿ ಮಾಡ್ಕೊಂಡೆ. ಯಾಕಂತಂದರೆ ಬೆಡ್ ಹೊಡೆಯುವಾಗ ಅದು ಏರುಪೇರ್ ಆಗ್ತೈತೆ ಇಲ್ಲ ಚೆಕ್ ಮಾಡ್ಕೊತಾ ಇದ್ರಿ. ಬೆಡ್ ಹೊಡೆದಿದ್ದಾದ್ಮೇಲೆ ಕ್ಲೀನಾಗಿ 4 ಕಡೆ ಕ್ಲೀನಾಗಿ ಹೊಡಿತಾ ಇದ್ರು. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರ್ತದೆ ಟ್ಯಾಕ್ಟ್ರಿ ವರ್ಗ. ಅದಕ್ಕೋಸ್ಕರ ಅದಾಗಿದ್ದಾದ್ಮೇಲೆ ಹಂಗೆ ಮುಂಚಿಂಗ್ ಪೇಪರ್ ಕೂಡ ಹಾಕಬೇಕಾಗಿತ್ತು. ಇದು ಒಂದೊಂದು ಥರ ಒಂದೊಂದು ರೇಟ್ ಐತೆ. ಬೇರೆಯವ್ರ ಹತ್ರ 2,000 ಗಂಟೆ ಐತೆ, 3,000 ಗಂಟೆ ಐತೆ. ಆದರೆ ಇವತ್ತು ನಾವು ಅಗ್ರಿ ಗೋಲ್ಡ್ ಆಗ್ತಾ ಇರೋದು ಕರೆಕ್ಟಾಗಿ 1,500 ರೂಪಾಯಿ ಕೊಟ್ಟು ತೊಗೊಂಬಂದಿರೋದು. ಇದಕ್ಕೆ ಎಷ್ಟು ರೋಲ್ ತೊಗೊಂಬಂದವನೇ ನನ್ನ ಫ್ರೆಂಡ್ ಅಂದರೆ ಕರೆಕ್ಟಾಗಿ 5 ರೋಲ್ ಕೂಡ ತಂದವನೇ. ಇವತ್ತಿಷ್ಟು ಜನಪ್ಪ ಅಂದರೆ ಕರೆಕ್ಟಾಗಿ 20 ಜನ ಕೂಡ ಹೋಗಿದ್ರೆ. ಸೆರೆಮುಟ್ಟಿದ್ದು ನಾನು ಇನ್ನೊಬ್ಬ ಹೆಣ್ಣು ಪೇಪರ್ ಕೂಡ ಬಿಟ್ಕೊಂಬರ್ತಾಯಿದ್ರೆ. ನಾವು ಪೇಪರ್ ಎಲ್ಲ ಬಿಟ್ಕೊಂಬಂದಿದ್ದಾದ್ಮೇಲೆ ಅವ್ರ ಹಿಂದ್ಗಡೆ ಮಣ್ಣು ಕೂಡ ಹಾಕ್ಕೊಂಬರ್ತಾಯಿದ್ರು. ಯಾಕಂತಂದರೆ ಪೇಪರಾಗ ಮಣ್ಣು ಹಾಕೊಂಬಂದ್ರೇ ಅದಕ್ಕೆ ಲೆಕ್ಕಾಚಾರ ಚೆನ್ನಾಗಿರೋದು. ಅದಕ್ಕೋಸ್ಕರ ನಂದು ಎಲ್ಲ ಆಗಿದ್ದಾದ್ಮೇಲೆ ನಾನು ಮಣ್ಣು ಕೂಡ ಹಾಕಿದೆ. ಯಾರೇ ಆಗಲಿ ಪೇಪರ್ ಹಾಕೋವಾಗ ಈ ಥರ ಕಾಲಾಗಿ ತುಳ್ಕೊಂಡು ಪೇಪರ್ನ ಮಣ್ಣು ಹಾಕ್ರೆ. ಯಾಕಂತಂದರೆ ಟೈಟಾಗಿರಬೇಕು ಪೇಪರು. ಲೂಸಾಗಿದ್ದರೆ ಗಾಳಿ ಆಡಿ ಸಿಗ್ಲೋಗ್ತೈತೆ. ಅದಕ್ಕೋಸ್ಕರ ಈ ಥರ ಕಾಲಾಗ ರೆಡಿ ಮಾಡಿಬಿಟ್ಟು ಕ್ಲೀನಾಗಿ ಮಣ್ಣು ಕೂಡ ಹಾಕ್ಕೊಂಬರ್ತಾಯಿದ್ರೆ. ಸ್ವಲ್ಪ ಜನ ಏನಂತಂದರೆ ಮೇಲೆ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಅದ ಥರ ಯಾರು ಮಾಡೋಕೆ ಹೋಗ್ಬೇಡ್ರಿ. 5 ನಿಮಿಷ ಲೇಟ್ ಆಗಲಿ ಈ ಥರನೇ ಕೆಲಸ ಮಾಡಿರಿ. ಸೆರೆಮುಟ್ಟಿದ್ದು ಇದನ್ನು ಕ್ಲೀನಾಗಿ ಹೊಲಗಳು ಕೂಡ ಹಾಕ್ಕೊಂಬರ್ತಾಯಿದ್ರು. ಇದೇನಂದರೆ ಇದು ಮಿಷಿನ್ ಏನಿಲ್ಲ, ಇದು ಕಬ್ಬಣ. ಇದನ್ನು ಬೆಂಕಿದಾಗ ಕಾಸ್ಕೊಂಡಿದ್ದಾದ್ಮೇಲೆ ಅದನ್ನು ಆ ಥರ ಹೋಲ್ಗೆ ಇಕ್ಕೊಂಬತ್ತೀರಿ. ಇವತ್ತು 1 ಕಾಲು ಅಡಿಕೆ ಒಂದೊಂದು ಹೋಲ್ ಹೊಡಿತಾ ಇರೋದು. ಅದಾಗಿದ್ದಾದ್ಮೇಲೆ ಇದು ಪೇಪರ್ ಡ್ರಿಪ್ಪು ಒಂದು ರೋಲ್ ಬಂದು 1,200 ರೂಪಾಯಿ, 1,500 ರೂಪಾಯಿ ಇರಬೇಕು ಮೋಸ್ಟ್ಲಿ, ಗೊತ್ತಿಲ್ಲ ನನಗೂ ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇದು ಕರೆಕ್ಟಾಗಿ 5 ರೋಲ್ ಕೂಡ ಬಿದ್ದೈತೆ ಪೇಪರ್ ಟ್ರಿಪ್ಪು. ಇದು ಕರೆಕ್ಟಾಗಿ 2 ಬೆಲೆ ಕೂಡ ಆಗ್ತೈತೆ. ಈ ಥರ ಲಾಕ್ ಕೂಡ ಬರ್ತೈತೆ ಪೇಪರ್ ಟ್ರಿಪ್ಪಾಗ. ಲಾಕ್ ಆಗಿದ್ರೆ ಯಾವುದೇ ಥರ ನೀರುಗಳು ಸೋರಲ್ಲ. ಅದಕ್ಕೋಸ್ಕರ ಸೆರೆಮುಟ್ಟಿದ್ದೆ. ಹಂಗೆ ಈ ಕಡೆ ತಿರುಗಿ ನೋಡಿದಾಗ ಯಾರ್ದಪ್ಪ ತೋಟ ಅಂತ ನೀವು ಕೇಳಿದ್ರೆ ಇವ್ರದೇ ತೋಟ. ಅದಕ್ಕೋಸ್ಕರ ಇವ್ರ ತೋಟಕ್ಕೆ ಇವತ್ತು ನಾವು ಬಂದಿದ್ದೀರಿ ಕೆಲಸ ಮಾಡೋಕೆ. ನಾವು ರೈತರು ಅಂದ್ಬಿಟ್ಟು ಯಾರು ಭೇದ ಭಾವ ನೋಡೋಕೆ ಹೋಗ್ಬೇಡ್ರಿ. ಯಾಕಂತಂದರೆ ನಮ್ಮ ರೈತರಿಗೆ ಬಟ್ಟೆ ಗಲೀಜಾಗಿರ್ಬೋದು, ಕೈ ಗಲೀಜಾಗಿರ್ಬೋದು, ಆದರೆ ಮನ್ಸು ಮಾತ್ರ ನಮ್ಮ ರೊನ್ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದರೆ ನಮ್ಮ ರೈತರು ಕೊಡೋ ಬೆಲೆ ಅಷ್ಟೇ ಗೌರವ ಅಷ್ಟೇ ಯಾರು ಕೊಡಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಾನು ಅಷ್ಟೇ ವೀಡಿಯೋಸ್ ಮಾಡಿದಾಗ ಎಲ್ಲಿಗೆ ಹೋಗಲಿ ಅಣ್ಣ ನಿಮ್ಮನ್ನು ನೋಡಿದ್ರೆ ಅಣ್ಣ ನೀವು ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತೀರಾ ಅಂತ ಹೇಳ್ತಾ ಇರ್ತಾರೆ. ಹಂಗೆ ನಾವು ಹೋಗೋ ಗೌರವ ಕೊಡೋಗೂ ಅಷ್ಟೇ ತುಂಬ ಒಳ್ಳೆ ಖುಷಿಯಾಗೂ ಕೂಡ ಮಾತಾಡ್ತಾರೆ. ತಬ್ಕೊತಾರೆ. ನನಗಂತೂ ತುಂಬ ಖುಷಿ ಆಯಿತು. ಯಾಕಪ್ಪ ಅಂತಂದರೆ ರೈತನ ಇಷ್ಟೆಲ್ಲ ಗುಡಿಸಿ ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ಮಾಡ್ತಾರಂತವ್ರೆ. ನಿಮ್ಮ ಪ್ರೀತಿಗೆ ಯಾವತ್ತೂ ನಾನು ಸದಾ ಚುರುಳಿಯಾಗಿರ್ತೀನಿ ಅಂತ ಇನ್ನೊಂದ್ಸಲಿ ಹೇಳೋಕೆ ನಾನು ಇಷ್ಟಪಡ್ತೀನಿ. ಸೆರೆಮುಟ್ಟಿದ್ದು ಹಾಕಿದ್ದು ಬೆಡ್ಗಳೆಲ್ಲ ಈ ಥರ ಇತ್ತು. ನೀವು ಬೇಕಾದರೆ ಅಬ್ಸರ್ವ್ ಮಾಡ್ಬೋದು. ಸೆರೆಮುಟ್ಟಿದ್ದು ಕರೆಕ್ಟಾಗಿದ್ದು 4 ರೋಲು 5 ರೋಲ್ ಕೂಡ ಖಾಲಿ ಆಗೋಯ್ತು. ಅದಾಗಿದ್ದಾದ್ಮೇಲೆ ನಾವೇ ಕೇಳ್ದಲ್ಲ ಇದು ಮಿಷಿನ್ ಅಲ್ಲ ಅಂತ ನೋಡಿ ಈ ಥರ ಬೆಂಕಿದಾಗ ಕಾಯಿಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಫುಲ್ಲು ಕಾದ್ಮೇಲೆ ನಾವು ಕ್ಲೀನಾಗಿ ಹೋಲ್ಗಳು ಹಾಕೋಕೆ ನಮ್ಗೆ ಈಸಿ ಆಗ್ತೈತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡೋದು ನೋಡಿ. ಆ ಥರ ಪೇಪರ್ ಮೇಲೆ ಇಕ್ಕಿದ ತಕ್ಷಣ ಕರೆಕ್ಟಾಗಿ ರೌಂಡ್ ಶೇಪಾಗ ಅದಕ್ಕೆ ಕಟ್ ಆಗ್ತೈತೆ. ಅದಾಗಿದ್ದಾದ್ಮೇಲೆ ಊತಕ ಇದು ಕೂಲರ್ ಕೂಡ ಬಂದಿದ್ರು ಹೆಂಗಸರು. ಅವ್ರದ್ದು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಯಾಕಂತಂದರೆ ಅವ್ರೇನೋ ಬೈತಾರಂತ ನನಗೆ ಸ್ವಲ್ಪ ಬೇಜಾರಾಗಿತ್ತು. ಅದಕ್ಕೋಸ್ಕರ ನಾನು ಅದ್ರದ್ದು ಉಳೋದ್ರನ್ನ ವೀಡಿಯೋ ಮಾಡಿಲ್ಲ. ಏನಪ್ಪ ಇಷ್ಟೆಲ್ಲ ಕೆಲಸ ಮಾಡಿದ್ದು ಏನಕ್ಕಪ್ಪ ತಂದಿರೋದಂದರೆ ಶಾಮಂತಿಗೆ ನಾರು. ಇದು ಡೆಗ್ನಿಕೋಟೆಯಿಂದ ತಂದಿರೋದು. ಒಂದು ನಾರು ಬಂದು 2 ರೂಪಾಯಿ 10 ಪೈಸೆ ಕೂಡ ತಂದವ್ರೆ. ಕರೆಕ್ಟಾಗಿ ನನ್ನ ಫ್ರೆಂಡ್ 14,000 ನಾರು ಕೂಡ ತಂದವನೇ ಎಕರೆಕ. ಸೆರೆಮುಟ್ಟಿದ್ದೆ
ನೀವು ನೋಡ್ಬೋದು ಯಾವ ಥರ ಐತೆ ಸಸ್ಯಗಳು ಅಂತ. ಇದೆಲ್ಲ ಆಗಿದ್ದಾದ್ಮೇಲೆ ಊತಿದೆಲ್ಲ ಆಗಿದ್ದಾದ್ಮೇಲೆ ಅವತ್ತೇ ಸಂಜೆ 7 ಗಂಟೆಗೆ ನಾವು ಈ ಮದ್ದು ಕೂಡ ತರಿಸಿದ್ದೆ. ಆಗ್ರೋವಿನ್ ಅದು ಏನಕ್ಕಪ್ಪ ಅಂತಂದರೆ ಇದು 2 ಲೀಟ್ರ್ ಮದ್ದು ತರಿಸಿದ್ರಿ. ಅದಾಗಿದ್ದಾದ್ಮೇಲೆ 6 kg ಬೂಸ, ಒಂದು 5 kg ಬೆಲ್ಲ ಕೂಡ ತಂದಿದ್ರೆ. ಏನಕ್ಕಪ್ಪ ಅಂತಂದರೆ ಈ ವಿಡಿಯೋ ನೋಡ್ರಿ ನಿಮಗೆ ಗೊತ್ತಾಗ್ತೈತೆ. ಕ್ಲೀನಾಗೆಲ್ಲ ಒಂದು ಟಾರ್ಪಲ್ ಮೇಲೆ ಕೂಡ ಹಾಕ್ಬಿಟ್ಟಿದ್ದೆ. ಅದನ್ನ ಬೆಲ್ಲನ ಪಾಕ ಕೂಡ ಎತ್ಕೊಂಬಂದಿದ್ನು ನನ್ನ ಫ್ರೆಂಡು ಮನೆಯಿಂದ. ಆ ಬೆಲ್ಲ ಪಾಕನ ಎತ್ಕೊಂಬಂದು ಟಾರ್ಪಲ್ ಮೇಲೆ ಹಾಕ್ಬಿಟ್ಟಿದ್ದೆ. ಅದಾದಮೇಲೆ ಕ್ಲೀನಾಗಿ ಮದ್ದು ಕೂಡ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ರೆ. ಯಾರೇ ಆಗಲಿ ಈ ಮದ್ದು ಕಲಿಸೋವಾಗ ಸ್ವಲ್ಪ ಹುಷಾರಾಗಿ ಕಲಿಸ್ರಿ, ಯಾಕಂತಂದರೆ ಬಲೆ ಡೇಂಜರ್ ಈ ಮದ್ದು. ಅದಕ್ಕೋಸ್ಕರ ನೀವು ಕೇಳ್ಬೋದು, ಏನೋ ನೀನೇ ಹಾಕಿಲ್ಲಲ್ಲೋ ಮೂತಿಕ ಬಟ್ಟೆ ನಮ್ಗೆ ಕೇಳ್ತಾ ಇದೀಯ ಅಂತ ಹೇಳ್ಬೋದು. ಯಾಕಂದ್ರೆ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೈತೆ, ಅದನ್ನ ಹಿಂಗೆ ಕಲಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ನಾನು ಹಾಕಿಲ್ಲ. ಅದಾಗಿದ್ದಾದ್ಮೇಲೆ ನನ್ನ ಫ್ರೆಂಡ್ ಕೂಡ ಬೈದ್ನೋ, ಅಣ್ಣ ಎಷ್ಟೇ ಎಕ್ಸ್ಪೀರಿಯನ್ಸ್ ಆಗಲಿ ಏನೇ ಆಗಿರಲಿ ಮೂತಿಗೆ ಬಟ್ಟೆ ಕಟ್ಕೊಂಡು ನಿನ್ಗೂ ಒಳ್ಳೇದಂತಂದೋ. ಸರಿ ಆಯಿತು ಮಚ್ಚ, ನೀನು ಹೇಳ್ದಂಗೆ ಆಗಲಿ ಅಂದ್ಬಿಟ್ಟಿದ್ದೆ. ನಾನು ಕೂಡ ಸ್ವಲ್ಪ ಹೊತ್ತು ನೋಡ್ಬಿಟ್ಟಿದ್ದೆ. ಕ್ಲೀನಾಗಿ ಮೂತಿ ಕೂಡ ಮಾಸ್ಕ್ ಹಾಕ್ಕೊಂಡೆ. ಯಾಕಂತಂದರೆ ಮಾಸ್ಕ್ ಇದ್ದಷ್ಟು ನಮಗೂ ಸೇಫ್ಟಿನೇ, ನಮ್ಮ ಫ್ಯಾಮಿಲಿಗೂ ಸೇಫ್ಟಿನೇ. ಅದಕ್ಕೋಸ್ಕರ ಸೆವೆಂಟು ಮಾಸ್ಕ್ ಹಾಕ್ಕೊಂಡು ನಾನು ಕ್ಲೀನಾಗಿ ಉಲ್ಟೆಗಿಲ್ ಥರ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೇ ಕ್ಲೀನಾಗಿ ಕಲಿಸ್ದೆ. ಇದನ್ನೆಲ್ಲ ಕಲಿಸಿದ್ದೆಲ್ಲ ಆಗಿದ್ದಾದ್ಮೇಲೆ ನೀವು ಕೇಳ್ಬೋದು, ಏನು ಕಣ ಈ ಥರ ಎಲ್ಲ ಮಾಡ್ತಾ ಇದೆಯಾ ನೀನು ಅಂತ. ಇದು ಏನಕ್ಕಪ್ಪ ಅಂತಂದರೆ ಎಳೆನಾಡು ಟೊಮಾಟೊ ಆಗಲಿ ಮತ್ತು ಬೀನ್ಸ್ ಆಗಲಿ ಮತ್ತು ಇದು ಶಾಮಂತಿಗೆ ನಾರಾಗಲಿ, ಯಾಕಪ್ಪ ಅಂತಂದರೆ ನಮ್ಮ ಕಡೆ ಲಬ್ರುಳುಗಳಿರ್ತೈತೆ. ಅದು ಏನಿದ್ರು ಚಿಕ್ಕ ಗಿಡದಾಗಿದ್ದಾಗೇ ಕಟ್ ಮಾಡಿಬಿಡ್ತೈತೆ ಸುಳ್ಳಿಗಳನ್ನ ಮತ್ತು ಬುಡಗಳನ್ನ. ಅದಕ್ಕೋಸ್ಕರ ನಾವು ಈ ಥರ ಪ್ಲ್ಯಾನ್ ಮಾಡಿಬಿಟ್ಟಿದ್ದೆ. ಈ ಮದ್ದನ್ನ ಐತಿ ನಾವು ಅಲ್ಲೆಲ್ಲ ಅಟ್ಟಿದ್ರೆ ಆವಾಗ ಅದು ಕ್ಲೀನಾಗಿ ಬಂದು ಅದನ್ನು ತಿಂದು ಅದು ಅಲ್ಲೇ ಸತ್ತೋಗ್ತೈತೆ. ಅದಕ್ಕೋಸ್ಕರ ಈ ಮುದ್ದಾಗ್ತಾ ಇರೋದು. ಯಾಕಪ್ಪ ಅಂತಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳಗಳು ಹಾಕಿರ್ತೀರಿ, ಅದೇ 2,000-3,000 ನಾವು ಹಿಂದೆ ಮುಂದೆ ನೋಡ್ತೀರಿ. ದಯವಿಟ್ಟು ನಮ್ಮ ರೈತರು ಯಾರು ಆ ಥರ ಮಾಡೋಕೆ ಹೋಗ್ಬಿಟ್ರೆ ಈ ಮದ್ದನ್ನ ಹಾಕ್ರಿ, ಖಂಡಿತವಾಗಿ ಸ್ಟಾಪ್ ಆಗ್ತೈತೆ. ಹುಳುಗಳು ಕೂಡ ಬರಲ್ಲ ತಾಟದೊಳಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟಪ್ಪ ಹಾಕೊಂಬರೋದು ಒಂದೊಂದು ಗಿಡಕ್ಕೆ ಮದ್ದು ಅಂತಂದರೆ ಕರೆಕ್ಟಾಗಿ 5-5 ಗ್ರಾಮು, ಖಾಲಿ 1-2 ಚುಕ್ಕೆ ಬಿದ್ದರೆ ಸಾಕೋದಕ್ಕೆ ಆ ಗಿಡದ ಹತ್ರಕ್ಕೆ ಬರಲ್ಲದು. ಸೇರ್ಬಿಟ್ಟಿದ್ದು ನನ್ನ ಫ್ರೆಂಡ್ ಕೂಡ ಹಾಕೊಂಬತ್ತಾಯಿದ್ದು, ನಾನು ಕೂಡ ಹಾಕೊಂಬತ್ತಾಯಿದ್ದೆ. ಟೈಮ್ ನೋಡಿದೆ ರಾತ್ರಿ 10:30 ಕೂಡ ಆಗಿತ್ತು. ಇದು ಹಗ್ಲೊತ್ಲಲ್ಲಿ ಆಗಿದ್ರೆ ವರ್ಕ್ ಆಗಲ್ಲ. ಅದಕ್ಕೋಸ್ಕರ ನೈಟ್ ಹೊತ್ತಲೇ ಈ ಮದ್ದಾಗಬೇಕು. ಹಗ್ಲೊತ್ಲಲ್ಲಿ ಬಿಸಿಲಲ್ಲಿ ಅವು ಬರಲ್ಲಲ್ವಾ, ಅದಕ್ಕೋಸ್ಕರ ನೈಟ್ ಹೊತ್ತಲು ಹಾಕಿದ್ರೆ ಇದು ಚೆನ್ನಾಗಿ ಯೂಸ್ ಆಗ್ತೈತೆ ಮತ್ತು ಹುಳುಗಳು ಕೂಡ ಬರ್ತೈತೆ. ಇದಕ್ಕೆ ನೈಟ್ ಹೊತ್ತಲೇ ಮದ್ದು ಜಾಸ್ತಿ ಅನುಕೂಲ ಆಗ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ರೈತರಾಗೆ. ಅದಾಗಿದ್ದಾದ್ಮೇಲೆ ನೀವು ನೋಡ್ಬೋದು ನನ್ನ ಫ್ರೆಂಡ್ ಕೂಡ ಹಾಕೊಂಬತ್ತೆ. ನಾನು ನೆತ್ತಿ ಬ್ಯಾಟ್ರಿಗೆ ಹಾಕೊಂಬತ್ತಾ ಇದ್ದೆ. ನಿಮ್ಗೆ ಅದು ತೋರಿಸ್ತೀನಿ ಯಾವುದು ಹುಳು ಅಂದರೆ ಇದೆ ಲಬ್ರುಳು. ನೀವೇನಂತ ಕರಿತೀರಂತ ನನಗಂತೂ ಗೊತ್ತಿಲ್ಲ. ನೀವೇನಂತ ಕರಿತೀರಂತ ನಿಮ್ಮ ಕಡೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿಬಿಟ್ರೆ. ಅದೆಲ್ಲ ಆಗಿದ್ದಾದ್ಮೇಲೆ ನಾನು ಕೂಡ 5-5 ಗ್ರಾಮು 300 ಗ್ರಾಮ್ ಹಾಕೊಂಡು ಕೂಡ ಬರ್ತಾಯಿದ್ದೆ. ಬಂದಿದ್ದೆಲ್ಲ ಟೈಮ್ ನೋಡಿದೆ ರಾತ್ರಿ 11 ಗಂಟೆ ಕೂಡ ಆಯಿತು ಇದೆಲ್ಲ ಹಾಕಕ್ಕೆ. ಹಂಗೆ ನಾನು ಹೇಳ್ಬೇಕಂತ ಓನ್ ವಯಸ್ಸಾಗಿ ಹೇಳಕ್ಕೆ ಹೋದೆ, ಅದು ಬಂದಿಲ್ಲ. ಇದೆಲ್ಲ ನಂಗೆ ಸೆಟ್ ಆಗಲ್ಲ, ನಾನು ವಾಯ್ಸ್ ಕೊಡ್ತೀನಿ ಬಿಡು ಅಂತ ಕೂಡ ಹೇಳಿದೆ. ಅದಾಗಿ ನೋಡಿ ಈ ಥರ ಬುಡದ ಹತ್ರನೇ ಅದು ಕಟ್ ಮಾಡಾಕ್ತೈತೆ. ಮೈನ್ ತಿನ್ನೋದು ಬುಡನ ಮತ್ತು ಸುಳಿನ, ಇವೆರಡರಲ್ಲೇ ಅದು ಕಟ್ ಮಾಡೋಕ್ಕದು. ಅದಕ್ಕೋಸ್ಕರ ಪಾಪ ನಮ್ಮ ತುಂಬ ರೈತರಿಗೂ ಗೊತ್ತಿಲ್ಲ ಈ ಮದ್ದು. ಅದಕ್ಕೋಸ್ಕರ ನನಗೂ ಗೊತ್ತಿಲ್ಲ ಇದು. ನಾನು ಫಸ್ಟ್ ಟೈಮ್ ನನ್ನ ಫ್ರೆಂಡ್ ಹತ್ರ ತಿಳ್ಕೊಂಡು ನಾನು ಈ ಮದ್ದಾಗ್ತಾ ಇರೋದು. ನಾವು ಸರಿ ಅಂದ್ಬಿಟ್ಟಿದ್ದೆ. ಏನಾಗಲಿ ಒಂದು ಅನುಕೂಲ ಆಗ್ತೈತೆ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಮ್ಮ ರೈತರಿಗೆ. ಈ ವಿಡಿಯೋನ ಕೊನೆವರೆಗೂ ನೋಡಿರಿ, ನಿಮಗೂ ಯೂಸ್ ಆಗ್ತೈತೆ ಒಂದಲ್ಲ ಒಂದಿನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದನ್ನೆಲ್ಲ ಮುಗಿಸೋಕೆ ನಾನು ಆವಾಗಲೇ ಹೇಳಿದ್ನಲ್ಲ 11 ಗಂಟೆ ಕೂಡ ಆಗಿತ್ತು. ನನ್ನ ಫ್ರೆಂಡ್ ಮಚ್ಚ ಇಷ್ಟೆಲ್ಲ ಕಷ್ಟ ಬಿದ್ದಿದ್ದೀರಾ, ನಮಗೆಲ್ಲ ಏನೂ ಇಲ್ಲ ಅಂತ ಕೂಡ ಹೇಳಿದೆ. ಅದಕ್ಕೆ ಪಾಪ ಮಚ್ಚ ನಿನ್ಗೆ ಅಷ್ಟೆಲ್ಲ ಇಲ್ದಿರ ನಾನು ಏನು ಕಳಿಸ್ತೀನಿ, ನಾನು ಉಸುರು ಅಂತ ಕಳಿಸಲ್ಲ ಅಂದ್ಬಿಟ್ಟಿದ್ದೆ. ಪಾಪ ನನ್ನ ಫ್ರೆಂಡ್ ಇವತ್ತು ಬಿರಿಯಾನಿ ಕೂಡ ಮಾಡಿಸಿದ್ನೋ. ಆ ಬಿರಿಯಾನಿ ಜೊತೆಗೆ ನಿಮಗೂ ಗೊತ್ತಿದ್ದಂಗೆ ಎಲ್ಲ ಕೂಡ ಇತ್ತು. ಅದನ್ನೆಲ್ಲ ತಿನ್ಕೊಂಡು ಮನೆಗೆ ಬರೋಕೆ ನಮಗೂ ಟೈಮ್ ನೋಡಿದೆ ರಾತ್ರಿ 12 ಗಂಟೆ ಕೂಡ ಆಗೋಗಿತ್ತು. ಯಾಕಪ್ಪ ಅಂತಂದರೆ ಅಷ್ಟು ನೈಟ್ ಹೊತ್ತು ಕೆಲಸ ಆಗ್ತಿದೆಲ್ಲ, 1 ಎಕರೆ ಬೈಲ್ಗೆ ಹಾಕಿದ್ದು. ಅದಕ್ಕೋಸ್ಕರ ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ